ಗುಹೆಯಲ್ಲಿ ಇಡಿಸ್ದ ನಿಜ ಸುಳ್ಳು ಹೇಳ್ಬೇಡ. ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ನೋಡಿ ಈ ಥರ ಹೇಳ್ಬೇಕಂತ ಇನ್ಮೇಲೆ ಅದಕ್ಕೆ ಆದಷ್ಟು ರೂಢಿ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಸೋಮವಾರ, ಟೈಮ್ ಬಂದು ಈಗ ನೋಡಿ 11:30. ಉಲ್ಟಾ ಇಟ್ಕೊಳ್ಳೋಕೆ ಫ್ರಂಟ್ ಕ್ಯಾಮ್ರಾ ಇಟ್ಕೊಬಿಟ್ಟಿದ್ದೀನಿ. ಟೈಮ್ ಬಂದು 12 ಗಂಟೆ ಆಗ್ತಾ ಬಂತು. ಈಗ ನಾವು ಹಾಸನಾಂಬೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಮನೆಯವರು, ಹಾಗೆ ತುಂಬ ಜನ ಬರ್ತಾರಂತೆ. TTಯಲ್ಲಿ ಹೋಗ್ತಾ ಇರೋದು. ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಪೂಜಾ, ನಮ್ಮ ಗೌತಮ್ ಯಾರು ಬರ್ತಾಯಿಲ್ಲ. ನಾನು ಮತ್ತು ನಮ್ಮ ಮನೆಯವರು ಇಬ್ಬರೇ ಹೋಗ್ತಾ ಇರೋದು. ಸಡನ್ನಾಗಿ ಸಾಯಂಕಾಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನನಗೆ ಹೇಳಿದ್ದು 9 ಗಂಟೆಯಲ್ಲಿ. ಬೆಳಗ್ಗೆಯಿಂದ ನಾನು ತಲೆಗೆ ಸ್ನಾನ ಕೂಡ ಮಾಡಿರಲಿಲ್ಲ. ಮತ್ತು ಈಗ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಫುಲ್ ಕೆಲಸ ಇವತ್ತು. ನೋಡಿ, ನಮ್ಮ ಗೌತಮ್ನ, ನಮ್ಮ ಪೂಜಾನ ಫಸ್ಟ್ ಟೈಮ್ ಇಬ್ಬರನ್ನೇ ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲ ಪೂಜಾ? ಹಾಗೆ ನಮ್ಮ ಗುಂಡ ಬೇರೆ ಇದ್ದಾನೆ. ನಮ್ಮ ಗುಂಡನ್ಗೆ ಏನು ಮಾಡಬೇಕೋ ಗೊತ್ತಿಲ್ಲ. ಗುಂಡ ಬಾಯ್, ಗುಂಡ ಗುಂಡ ಬಾಯ್ 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 ಗುಂಡ ಬಾಯ್. ನಾನು ಹೋಗ್ತೀನಿ. ಇಲ್ಲಿ ನೋಡು, ಬಾಯ್ ಬಾಯ್ ಬಾಯ್. ನಾನು ಹೋಗ್ತಾ ಇದ್ದೀನಿ. ಬಾಯ್ ಬಾಯ್ ಗುಂಡ. ನೋಡಿ ನಮ್ಮ ಗುಂಡ ಬಿಡ್ತಾ. ಐ ಐ ಐ ಏ ಹೋಗ ಹೋಗ, ಅಲ್ಲಿ ಅಕ್ಕ ಐತೆ. ಗುಂಡ ನೋಡಿ, ಇನ್ನು ಇದೊಂದು ಸ್ವಲ್ಪ ಇದೆ. ಇದು ಕಂಪ್ಲೀಟ್ ಮಾಡಿಬಿಟ್ಟು ನಮ್ಮ ಗೌತಮ್ ಮಲ್ಕೊತಾನೆ. ನಾವೀಗ ಹೊರಡ್ತಾ ಇದ್ದೀವಿ. ಗುಂಡ ಬಾಯ್ ಬಾಯ್ ಬಾಯ್. ಎಲ್ರಿಗೂ ಬಾಯ್. ಫ್ರೆಂಡ್ಸ್, ಬನ್ನಿ ಯಾರ್ಯಾರು ಇದ್ದಾರೆ ಅಂತ ತೋರಿಸ್ತೀನಿ. ಅಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ನೋಡೋಣ ಬನ್ನಿ. ನೋಡಿ ಈ ಡಿಸೈನ್ ಇವತ್ತು ಆಯಿತು. ಇನ್ನು ಸ್ವಲ್ಪ ಇದೆ. ಯಾಕೋ ಓಕೆ ಬಾಯ್ ಬಾಯ್ ಪೂಜಾ. ಬಾಯ್ ಗೌತು. ಬೆಡ್ ಸಿಗುತ್ತೆ. ಬೆಡ್ಡು ನೋಡು ನಮ್ಮ ಪೂಜಾಗೆ ಎಂತ ನೋಡಿದ್ರ, ನಾವಿಲ್ಲ ಅಂದರೆ ಅವ್ರು ಬೆಡ್ ಸಿಗುತ್ತಂತೆ. ಎಷ್ಟು ಖುಷಿ ಬಿಡ್ತಾ ಇದ್ದಾರೆ. ಅವಾಗ ಅವಾಗ ಹೋಗ್ತಾ ಇರ್ಬೇಕಲ್ವಾ, ಚೆನ್ನಾಗಿರುತ್ತೆ. ಬಾಯ್ ಬಾಯ್ ಆಗ್ತಾನೆ. ಬಾಯ್ 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 ಗುಂಡ. ಅಲ್ಲ, ನಮ್ಮ ಹತ್ರ ಬಾಯ್ ಬಾಯ್ ಬಾಯ್. ಫ್ರೆಂಡ್ಸ್, ಈಗ TTಗೆ ಪೂಜೆ ಮಾಡಿಕೊಂಡು ಇನ್ನೇನು ಹೊರಡ್ತೀವಿ. ನೋಡಿ, ಈಗ ಟೈಮ್ ಬಂದು 12 ಗಂಟೆ. 12 ಗಂಟೆಗೆ ಬಿಟ್ಟರೆ ಹಾಸನಾಂಬೆ ಹತ್ರ ಹೋಗೋ ಅಷ್ಟರಲ್ಲಿ 4 ಗಂಟೆ ಆಯಿತು. ನೋಡಿ, ಈಗ ಹಾಸನಾಂಬೆಗೆ ಬಂದ್ವಿ. TTಯಲ್ಲಿ ಏನು ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಿಲ್ಲ, ಯಾಕಂದರೆ ಎಲ್ಲ ಕತ್ಲಿದೆಯಲ್ಲ. ಅದಕ್ಕೆ ನಾನು ವೀಡಿಯೋ ಏನು ಮಾಡಿಲ್ಲ. ಬರೀ ಒಂದು ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ನೋಡಿ, ಈಗ ಹಾಸನಾಂಬೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ. ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದನೂ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನೋಡಿ, ಮೇಯ್ನ್ ರೋಡಿಂದ ದೇವಸ್ಥಾನಕ್ಕೆ ಒಳಗಡೆ ಹೋಗೋದಕ್ಕಂತೂ ಒಂದು ಸ್ವಲ್ಪ ದೂರ ಹಿಡಿಸುತ್ತೆ. ಬನ್ನಿ ಮುಂದೆ ಹೇಗೆ ಹೋದ್ವಿ ಅಂತ ಹೇಳ್ತೀನಿ. ನೋಡಿ, ನಾನು ನಮ್ಮ ಮನೆಯವರು ಒಂದು ಸೀಟಲ್ಲಿ ಕೂತ್ಕೊಂಡಿದ್ದೀವಿ. ಇಲ್ಲಿಂದ 7 ಜನ ಹೋಗಿದ್ದು. ಹಾಗೆ ಅರ್ಧ ದಾರಿಯಲ್ಲಿ ಇನ್ನೊಂದು 3 ಜನ ಹತ್ತುತ್ತಾರೆ. ಅಂದರೆ ಬೆಂಗಳೂರಲ್ಲೇ ಕಮ್ಮನಹಳ್ಳಿಯಿಂದ. ನೋಡಿ, ಈಗ ಮಂತ್ರಾಲಯ ರೀಚ್ ಆಗಿದ್ದೀವಿ. ಲೈಟ್ ಅರೇಂಜ್ಮೆಂಟ್ ಎಲ್ಲ ನೋಡಿ, ಎಂಟ್ರೆನ್ಸಿಂದನೇ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ನಾವು ಹಾಸನಾಂಬ ಕ್ಷೇತ್ರಕ್ಕೆ ರೀಚ್ ಆಗಿದ್ದೀವಿ. ಇನ್ನೇನು ಇಳಿದ್ಬಿಟ್ಟು ದರ್ಶನಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಹಾಗೆ ನಾವು ರಾತ್ರಿಯೇ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ವಲ್ಲ, ಹಾಗಾಗಿ ಹೋಗ್ತಾ ಕ್ಯೂಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲೆಲ್ಲ ಸ್ನಾನದ ವ್ಯವಸ್ಥೆ ಏನೂ ಇಲ್ಲ ಅಂತ ಹೇಳ್ತಾಯಿದ್ರು. ನನಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ, ಆದರೆ ಸ್ನಾನದ ವ್ಯವಸ್ಥೆ ಇಲ್ಲ ಅಂತ ಯಾರೋ ಹೇಳ್ತಾಯಿದ್ರು. ಹಾಗಾಗಿ ನಾವು ಮನೆಯಿಂದನೇ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ವಲ್ಲ, ಹಾಗಾಗಿ ಒಂದೇ ಸರಿ ಡೈರೆಕ್ಟಾಗಿ ಕ್ಯೂಗೆ ಹೋದ್ವಿ. ಅಲ್ಲಿ ಕ್ಯೂನಲ್ಲಿ ನಾವು 300 ರೂಪಾಯಿ ಟಿಕೆಟ್ ಇರುವಂಥ ಕ್ಯೂಗೆ ಹೋಗಿದ್ದು. ಹಾಗೆ ಫ್ರೀ ದರ್ಶನದಲ್ಲಂತೂ ಫುಲ್ ರಶ್ ಇತ್ತು. 300 ರೂಪಾಯಿ ಟಿಕೆಟಲ್ಲಿ ಕಡಿಮೆ ಇತ್ತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ನೋಡಿ, 1000 ರೂಪಾಯಿ ಟಿಕೆಟ್ದು ಇದೆ.
ಒಂದೊಂದು ಹತ್ರ ಒಂದೊಂದು ಲೈನ್ ಮಾಡಿರ್ತಾರೆ. 1000 ರೂಪಾಯಿ ಟಿಕೆಟ್ದೇ ಒಂದು ಕಡೆ, 300 ರೂಪಾಯಿದೇ ಒಂದು ಕಡೆ. ಅಲ್ಲಿ ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ನಾವು ಹಾಸನಾಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕ್ಯೂ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಜನ ಇನ್ನೂ ಕಡಿಮೆ ಇದ್ದಾರೆ. ನಾವು ಈಗ 300 ರೂಪಾಯಿ ಟಿಕೆಟಲ್ಲಿ ಹೋಗ್ತಾ ಇದ್ದೀವಿ. ಇದು ಖಾಲಿ ಇದೆ ಈಗ ಸದ್ಯಕ್ಕೆ. ಬೆಳಿಗ್ಗೆ ಕರೆಕ್ಟಾಗಿ ಈಗ 4 ಗಂಟೆ. ಅಭಿಷೇಕ 9:30 ಶುರು ಆಗುತ್ತೆ. 9:30 1 ಅವರ್ ಆಯಿತು. ಆಮೇಲೆ ಇದೇ ದೇವಕ್ಕೆ ಅಭಿಷೇಕಕ್ಕೆ ಪ್ರಸಾದ ನಿಲ್ಲಿಸ್ಕೊಂಡು ಊಟ ಮಾಡಿಕೊಂಡು ಈಗ ನಾವು ಟಿಕೆಟ್ ಕೌಂಟರ್ ಹತ್ರ ಬಂದಿದ್ದೀವಿ. ನೋಡಿ 300 ರೂಪಾಯಿ ಟಿಕೆಟ್ ಕೊಡೋ ಹತ್ರ ಎಷ್ಟೊಂದು ಟಿಕೆಟ್ ಕೌಂಟರ್ಸ್ ಇದೆ ಅಂತ. ಬರೀ 300 ರೂಪಾಯಿದೇನೆ ಒಂದೇ ಹತ್ರ, ಆದರೆ ತುಂಬ ಕೌಂಟರ್ಸ್ ಇಟ್ಟಿದ್ದಾರೆ. ಎಲ್ಲಿ ಬೇಕಾದರೂ ತಗೋಬೋದು. ನೋಡಿ 300 ರೂಪಾಯಿ ತೊಗೊಂಡಿದ್ದೀವಿ. ಈಗ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಕೊಟ್ಟರೆ ಅವರು ಇದನ್ನು ಹರಿದ್ಬಿಟ್ಟು ಪ್ರಸಾದಕ್ಕೆ ಅಂತ ಒಂದು ಕೊಡ್ತಾರೆ. ಅವರೊಂದು ಇಟ್ಕೊತಾರೆ. ನೋಡಿ ಈಗ ಇಲ್ಲಿ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ನೋಡಿ. ಹಾಗೆ ನಾವು ಹೋಗಿದ್ದು ಬೆಳಗ್ಗೆ ಅಲ್ವಾ, ಈ ಟೈಮಲ್ಲಿ 1000 ರೂಪಾಯಿ ಟಿಕೆಟ್ ತೊಗೊಂಡಿದ್ದರೆ ಸುಮ್ಮನೆ ವೇಸ್ಟ್ ಆಗಿರೋದು. ಯಾಕಂದರೆ 300 ರೂಪಾಯಿ ಟಿಕೆಟ್ ತೊಗೊಂಡೇ ಯಾರೂ ಜನ ಇರಲಿಲ್ಲ. ಹಂಗಾಗಿ ನೋಡಿ ಈಗ ಇಲ್ಲಿ ಅದು ಸ್ಕ್ಯಾನ್ ಮಾಡಿಬಿಟ್ಟು ನಮಗೊಂದು ಚೀಟಿ ಅರ್ದು ಕೊಡ್ತಾರೆ. ಅವರೊಂದು ಇಟ್ಕೊತಾರೆ. ಅದು ಲಡ್ಡು ಕೊಡ್ತಾರೆ ಪ್ರಸಾದ. ಮುಂದೆ ಅಮ್ಮನ ದರ್ಶನ ಮಾಡಿಕೊಂಡು ಮುಂದೆ ಹೋದರೆ ಇದು ಒಂದು ಲಡ್ಡು ಕೊಡ್ತಾರೆ. ಒಂದು ಟೋಕನ್ಗೆ ಒಂದು ಲಡ್ಡು ಕೊಡ್ತಾರೆ ನೋಡಿ. ಹಾಗೆ ನೀರಿನ ವ್ಯವಸ್ಥೆ ಮತ್ತು ಮೆಡಿಕಲ್ದು ಎಲ್ಲ ಕೂಡ ವ್ಯವಸ್ಥೆ ಚೆನ್ನಾಗಿ ಮಾಡಿದರು. ಇಲ್ಲಿ ನಾವು ಬೆಳಗ್ಗೆನೇ ಹೋಗಿರೋದ್ರಿಂದ ಜನ ಯಾರೂ ಇರಲಿಲ್ಲ. ಅಂದರೆ 300 ರೂಪಾಯಿ ಕ್ಯೂ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಫ್ರೀ ದರ್ಶನಕ್ಕೆ ಇದ್ರಲ್ಲ, ತುಂಬ ರಶ್ ಇತ್ತು. ಫ್ರೀ ದರ್ಶನಕ್ಕೆ ಹೋಗಿದ್ರೆ ಒಂದು 2 ಅವರಲ್ಲಿ ಆಗಿರೋದು. ಅಂದರೆ 2 ಅವರ್ ಅಂದರೆ ಕಡಿಮೆನೇ, ಪರವಾಗಿಲ್ಲ. ಆದರೆ ಬೆಳಗ್ಗೆ ಡೇನಲ್ಲಿ ಹೋದರೆ ಅಂತೂ ನೋಡಿ ಎಷ್ಟು ಕ್ಯೂ ಇದೆ. ಇಷ್ಟು ಲೈನ್ಸ್ ಕೂಡ ಫಿಲ್ ಆಗಿರುತ್ತಂತೆ. ಅದಕ್ಕೆ ನಾವು ಬೆಳಗ್ಗೆ ಹೋಗಿರೋದ್ರಿಂದ ಆರಾಮಾಗಿ ನೋಡಿ ಟಿಕೆಟ್ ಕೌಂಟರಿಂದನೂ ನಾನು ವಿಡಿಯೋ ಮಾಡ್ಕೊಂಬಂದಿದ್ದೀನಲ್ವಾ. ದೇವಸ್ಥಾನದ ಎಂಟ್ರೆನ್ಸ್ವರೆಗೂ ದೇವಿ ದರ್ಶನ ಚೆನ್ನಾಗಾಯಿತು. ನೋಡಿ ಈಗ ಆಚೆ ಬಂದ್ವಿ. ಬರೀ ಒಂದು 2 ನಿಮಿಷ, ಅಮ್ಮಮ್ಮ ಅಂದರೆ ಒಂದು 5 ನಿಮಿಷದಲ್ಲಿ ನಮಗೆ ದರ್ಶನ ಆಗೋಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಏನಂದರೆ ಯಾವುದೇ ಒಂದು ದೇವಸ್ಥಾನಕ್ಕೆ ಪುಣ್ಯಕ್ಷೇತ್ರಗಳಿಗೆ ಹೋದರೆ, ಈ ತಿರುಪತಿಯಲ್ಲೂ ಅಷ್ಟೇ ಅಲ್ವಾ, ಹಿಂಗೆ ನೋಡೋ ಅಷ್ಟರಲ್ಲಿ ಈ ಕಡೆ ತಳ್ಳಿರ್ತಾರೆ. ಆ ಥರ ದರ್ಶನ ಆಗಿಬಿಡುತ್ತೆ. ದರ್ಶನ ಮಾಡೋ ಟೈಮಲ್ಲಿ ಆ ಕಡೆ ಈ ಕಡೆ ಏನಾದರೂ ನೋಡಿದ್ದೀವಿ ಅಂದರೆ ಅದು ಕೂಡ ನೋಡೋದಕ್ಕಾಗಲ್ಲ. ಅದಕ್ಕೆ ದೇವಿ ನಾವು ಎಂಟ್ರೆನ್ಸಲ್ಲಿ ಹೋಗಿದ ತಕ್ಷಣ ಅಲ್ಲಿಂದನೇ ದೇವ್ರ ಮೇಲೇ ನಾವು ಗಮನ ಇಟ್ಕೊಂಡು ನೋಡ್ಕೊತಾ ಹೋದರೆ ದೇವಿ ದರ್ಶನ ಮಾಡ್ಕೋಬೋದು. ಇಲ್ಲ ಅಂದರೆ ನಾವು ಆ ಕಡೆ ಈ ಕಡೆ ನೋಡೋಕ್ಕಂತ ಹೋದರೆ ದರ್ಶನ ಒಂದೇ ಒಂದು ಸೆಕೆಂಡಲ್ಲಿ ಮಿಸ್ ಆಗಿಬಿಡುತ್ತೆ. ಯಾಕಂದರೆ ತುಂಬ ಜನ ಇರ್ತಾರಲ್ವ, ಅವರು ಕೂಡ ಮೇಂಟೈನ್ ಮಾಡಬೇಕಲ್ವ. ಅದಕ್ಕೆ ತಳ್ತಾ ಇರ್ತಾರೆ, ಹಿಂಗೆ ನೋಡೋ ಅಷ್ಟರಲ್ಲಿ ತಳ್ತಾ ಇರ್ತಾರೆ. ಹಾಗಾಗಿ ನಾವು ಬಾಗ್ಲ ಹತ್ರದಿಂದನೇ ನೋಡ್ಕೊಳ್ತಾ ಹೋಗಬೇಕು. ಫ್ರೆಂಡ್ಸ್, ಇದೆಲ್ಲ ಹೊರಗಡೆ ಬಂದಮೇಲೆ ತೋರಿಸ್ತಾ ಇರೋದು. ಯಾಕಂದರೆ ಒಳಗಡೆ ವಿಡಿಯೋ ಮಾಡೋದಕ್ಕೆ ಹಲೋ ಇಲ್ಲ. ಅದಕ್ಕೆ ನೋಡಿ ಈಗ ಹೊರಗಡೆ ಎಲ್ಲ ಅಲಂಕಾರ ಮಾಡಿದ್ರಲ್ವ, ಹೂವಿನ ಡೆಕೋರೇಷನ್ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು. ಏನಂದರೆ ಆಚೆ ಬಂದಿದ ತಕ್ಷಣ ತುಂಬ ಜನ ನೋಡಿ ದೇವಸ್ಥಾನ ನೀಟಾಗಿ ಎಲ್ಲ ಕಡೆನೂ ತೋರಿಸೋದಕ್ಕಾಗಲ್ಲ. ಯಾಕಂದರೆ ಫುಲ್ ರಶ್ ಇರುತ್ತಲ್ವ, ಹಾಗಾಗಿ. ಹಾಗೆ ದೇವಿ ದರ್ಶನ ಕೂಡ ಚೆನ್ನಾಗಾಯಿತು. ಆದರೆ ದೇವ್ರನ್ನ ತೋರಿಸೋದಕ್ಕಾಗಿಲ್ಲ ಅನ್ನೋದೇ ಒಂದು ಬೇಜಾರು. ಯಾಕಂದರೆ ಫೋನ್ ಅಲೋ ಇಲ್ವಲ್ಲ, ಹಾಗಾಗಿ. ನೋಡಿ ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೇ ನೋಡಿ ಇಲ್ಲಿ ಲಾಡು ಪ್ರಸಾದ ಕೊಡ್ತಾರೆ. ಟಿಕೆಟ್ ಏನು ಕೊಟ್ಟಿದ್ದು ಅದನ್ನು ತಗೊಂಡೋಗಿ ಅಲ್ಲಿ ಕೊಟ್ಟರೆ ಒಂದು ಟಿಕೆಟ್ಗೆ ಒಂದು ಲಾಡು ಕೊಡ್ತಾರೆ. ಹಾಗೆ ಲಾಡು ತಗೊಂಡು ಒಂದು ಸ್ವಲ್ಪ ಮುಂದೆ ಬಂದ್ವಿ ಅಂದರೆ ಇಲ್ಲಿ ಪ್ರಸಾದ ಕೊಡ್ತಾರೆ, ಪೊಂಗಲ್ ಪ್ರಸಾದ. ಇದಕ್ಕೆ ಯಾವುದೇ ಥರದ ದುಡ್ಡು ಕಟ್ಟೋ ಹಾಗಿಲ್ಲ. ಇಲ್ಲಿ ಒಂದು ಟೋಕನ್ ಕೊಡ್ತಾರೆ. ಟೋಕನ್ ತಗೊಂಡು ಅಲ್ಲಿ ಹೋಗಬೇಕು. ಟೋಕನ್ಗೇನು ದುಡ್ಡು ಕೊಡೋ ಅಷ್ಟಿಲ್ಲ.
ಫ್ರೀ ಪ್ರಸಾದ ನೋಡಿ. ಮುಂದೆ ಇಲ್ಲಿ ಟೋಕನ್ ತೊಗೊಂಡೋಗಿ ಅಲ್ಲಿ ಕೊಟ್ಟರೆ ಅಲ್ಲಿ ಪ್ರಸಾದ ಕೊಡ್ತಾರೆ ನೋಡಿ. ಇಲ್ಲಿ ಪೊಂಗಲ್ ಪ್ರಸಾದ 5 ಗಂಟೆಗೆಲ್ಲ ನಾವು ಪೊಂಗಲ್ ತಿಂದ್ವಿ, ತುಂಬ ಚೆನ್ನಾಗಿತ್ತು ನೋಡಿ. ಇಲ್ಲಿ ಟೋಕನ್ ಕೊಟ್ಟು ಪ್ರಸಾದ ತಗೊಂಡೋಗ್ಬೇಕು. ತುಂಬ ಜನಕ್ಕೆ ಎಷ್ಟು ಜನ ಹೋಗ್ತಾರೋ ಎಲ್ಲರಿಗೂ ಕೂಡ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ ನೋಡಿ. ಪೊಂಗಲ್ಲು ಬಿಸಿ ಬಿಸಿ ತುಂಬ ಚೆನ್ನಾಗಿತ್ತು. 5 ಗಂಟೆಯಲ್ಲಿ ಬಿಸಿ ಬಿಸಿ ಪೊಂಗಲ್ ತಿನ್ನೋದಕ್ಕೆ ನೋಡಿ. ಇದು ಹಾಸನಾಂಬ ದೇವಿ ದೇವಸ್ಥಾನ. ಹೊರಗಡೆ ಬಂದಮೇಲೆ ಈ ರೀತಿ ಇತ್ತು. ಇಲ್ಲೂ ಕೂಡ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಇಲ್ಲೊಂದಷ್ಟು ಫೋಟೋಸ್ ತೊಗೊಂಡು ಹೊರಡ್ತಾ ಇದ್ವಿ ಈಗ. ಹಾಗೆ ಬರೀ ಹಾಸನಾಂಬ ದೇವಸ್ಥಾನಕ್ಕೆ ಅಂದ್ಕೊಂಡು ನಾನು ಕೂಡ ಬಂದೆ, ಯಾಕಂದರೆ ನಾನು ಎಲ್ಲಿ ಹೋಗ್ತೀವಿ ಏನು ಅಂತ ವಿಚಾರಿಸ್ಕೊಂಡೇ ಇಲ್ಲ. ಫ್ರೆಂಡ್ಸ್, ಈಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ದರ್ಶನ ಚೆನ್ನಾಗಾಯಿತು. ಬರೀ ಒಂದು 2 ನಿಮಿಷದಲ್ಲಿ ದರ್ಶನ ಆಯಿತು. ತುಂಬ ಚೆನ್ನಾಗಿತ್ತು, ಎಲ್ಲೂ ಏನು ಅನಿಸಿಲ್ಲ. ಈಗ ಹಾಸನಾಂಬೆಯಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಮುಂದೆ ಹೇಳ್ತಾ ಬರ್ತೀನಿ ಬನ್ನಿ. ನಾನು ಆಗಲೇ ಹೇಳ್ದಾಗೆ ಹಾಸನಾಂಬೆಗೆ ಹೋಗಬೇಕು ಅಂತಲೂ ಅಂದ್ಕೊಂಡಿರಲಿಲ್ಲ. ಸಡನ್ನಾಗಿ ಹೇಳಿದ್ರಲ್ಲ, ಹಾಗಾಗಿ ಎಲ್ಲಿಗೆ ಏನು ಎತ್ತ ಏನು ಕೇಳ್ಕೊಂಡಿಲ್ಲ. ನಮ್ಮ ಮನೆಯವ್ರು ಫೋನ್ ಮಾಡಿ ಕೇಳಿದ ತಕ್ಷಣ ಹೋಗೋಣ ಅಂತ ಹೇಳಿಬಿಟ್ಟೆ. ಯಾಕಂದರೆ ಇದು ಬರೀ 12 ದಿನ ಮಾತ್ರ ಅಲ್ವಾ ದರ್ಶನ ಇರೋದು, ಹಾಗಾಗಿ ಹೋಗೋಣ ಅಂತ ಹೋಗ್ತಾಯಿದ್ದೆ. ಅಂದರೆ ಫೋನ್ಗಳಲ್ಲೆಲ್ಲ ನೋಡ್ತಾ ಇದ್ವಿ, ಟಿ ವಿನಲ್ಲಿ ನೋಡ್ತಾ ಇದ್ದೆ. ಆದರೆ ಹೋಗೋದಕ್ಕಾಗುತ್ತಾ ಇಲ್ವಾ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ. ಹಾಗೆ ನಮ್ಮ ಮನೆಯವ್ರು ಹಿಂಗೆ ಹೇಳಿದ್ರಲ್ಲ ಹೋಗೋಣ ಅಂತ, ಅದಕ್ಕೆ ಸರಿ ಸಡನ್ನಾಗಿ ಹೋಗಿಬಿಟ್ವಿ. ಎಲ್ಲಿ ಹೋಗೋದು ಏನು ಅಂತ ಒಂದು ಮಾತು ಕೇಳ್ಕೊಂಡಿಲ್ಲ. ಹಾಗಾಗಿ ಯಾವ್ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತಲೂ ನನಗೆ ಗೊತ್ತಿಲ್ಲ. ಮುಂದೆ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ, ಹೋದ್ಮೇಲೆ ಗೊತ್ತಾಗೋದು ನೋಡಿ. ಈಗ ಆದಿಚುಂಚನಗಿರಿಗೆ ಬಂದಿದ್ದೀವಿ. ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ಕಾಲಭೈರವ ದೇವಸ್ಥಾನ ಇದೆ, ಇಲ್ಲಿ ಕೂಡ ತುಂಬ ಚೆನ್ನಾಗಿತ್ತು. ಬನ್ನಿ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಾಯಿದ್ರು, ಅಂದರೆ ಸ್ವಲ್ಪ ಕೆಲಸ ಏನೋ ನಡೀತಾ ಇತ್ತು. ಹಾಗೆ ಮೊದಲು ಬೇರೆ ಥರ ಇತ್ತಂತೆ, ಈಗ ಸ್ವಲ್ಪ ಬೇರೆ ಬೇರೆ ಥರ ಮಾಡಿದ್ದಾರೆ ಅಂತ ಹೇಳಿದ್ರು. ಯಾಕಂದರೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ಹಾಗಾಗಿ ನನಗೇನು ಗೊತ್ತಿರಲಿಲ್ಲ. ಅಲ್ಲಿ ಆಂಟಿ ಹೇಳ್ತಾ ಇದ್ರು ನೋಡಿ, ಇದು ಏನು ವಿಗ್ರಹಗಳಿದೆ ಈ ಕಂಬಗಳಿಗೆ, ಇದೆಲ್ಲ ಹೊಸ್ದಾಗಿ ಮಾಡಿರೋದಂತೆ. ನನಗೂ ಗೊತ್ತಿಲ್ಲ, ಆಂಟಿ ಹೇಳಿದ್ದು. ಅವರು ಹೋದ ವರ್ಷ ಏನೋ ಬಂದಿದ್ದರು, ಆ ಟೈಮಲ್ಲಿ ಈ ಥರ ಇರಲಿಲ್ಲ, ಈಗ ಹೊಸ್ದಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ. ಆದರೆ ಒಳಗಡೆ ಈ ಕಂಬಗಳೇನಿದೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು. ದೇವಸ್ಥಾನ ಒಂದು ನೋಡೋದಕ್ಕೆ ಒಂಥರ ಹಳೇ ಕಾಲದ್ದು, ಒಂಥರ ಏನೋ ಗೊತ್ತಿಲ್ಲ. ಈ ದೇವಸ್ಥಾನಕ್ಕೆ ಒಳಗಡೆ ಹೋಗಿದ ತಕ್ಷಣ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೋಡಿ. ಆದಿಚುಂಚನಗಿರಿ, ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಕೂಡ ಇರುತ್ತೆ, ಆಶ್ರಮ ಇರುತ್ತೆ ಅಂತ ಕೇಳಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ದೇವಸ್ಥಾನ. ಇದು ಕಾಲಭೈರವ ದೇವಸ್ಥಾನ. ಹಾಗೆ ಇಲ್ಲಿ ಕಾಲಭೈರವ ದೇವ್ರ ಹತ್ರ ವಿಡಿಯೋ ಮಾಡೋದಕ್ಕೆ ಅಲೋ ಇತ್ತು, ಹಾಗಾಗಿ ಎಲ್ಲರೂ ವಿಡಿಯೋ ಫೋಟೋಸ್ ಎಲ್ಲ ತಗೊಂಡ್ವಿ. ಹಾಗೆ ಇಲ್ಲಿ ಅಮ್ಮನವರ ಒಂದು ದೇವಸ್ಥಾನ ಇದೆ ನೋಡಿ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ಸೀರೆ ನೋಡಿ ಎಷ್ಟು ಚೆನ್ನಾಗಿ ಉಡಿಸಿದ್ದಾರೆ ಅಮ್ಮನಿಗೆ ಅಂತ. ಹಾಗೆ ಇನ್ನೂ ಒಂದು ತೋರಿಸ್ತೀನಿ ಬನ್ನಿ. ಇನ್ನೊಂದು ಹತ್ರ ಹಲವರು ವಿಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ, ಕೆಳಗಡೆ ಅಲ್ಲಿ ಬೆಳ್ಳಿ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿತ್ತು. ಆದರೆ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದರೆ ಫೋನ್ ಆಫ್ ಮಾಡಿ ಅಂದ್ಬಿಟ್ರು, ಹಾಗಾಗಿ ನಾನು ಅಲ್ಲಿ ವಿಡಿಯೋ ಮಾಡ್ಕೊಂಡಿಲ್ಲ ನೋಡಿ. ಇಲ್ಲಿ ಒಂದು ದೇವರಿದೆ, ಆದಿಶಕ್ತಿ. ಇಲ್ಲೂ ಕೂಡ ಅಷ್ಟೇ ನೋಡಿ, ಅಮ್ಮನವ್ರಿಗೆ ಸೀರೆ ಎಷ್ಟು ಚೆನ್ನಾಗಿ ಉಡಿಸಿದಾರಲ್ವ, ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆ ಈ ದೇವಸ್ಥಾನದಲ್ಲಿ ಈ ಥರ ಮಾಡಿರೋದು ತುಂಬ ಇಷ್ಟ ಆಯಿತು.
ಹಾಗೆ ಇಲ್ಲಿ ದೇವರ ದರ್ಶನ ಎಲ್ಲ ಆಯಿತು. ಮತ್ತು ಇನ್ನೊಂದು ಹತ್ರ ಹೋಗ್ತೀವಿ, ಇದು ಸ್ವಲ್ಪ ಕೆಳಗಡೆ ಇದೆ. ಅಲ್ಲಿ ನೋಡಿ ಇಲ್ಲಿ ದೇವಿಗೆ ಬೆಳ್ಳಿಯ ಅಲಂಕಾರ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಆದರೆ ಇವರು ಇಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ, ಸರಿ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ನೋಡಿ ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ. ನಾನು ಇಲ್ಲಿವರೆಗೂ ವಿಡಿಯೋ ಮಾಡಿದೆ, ಆದರೆ ಐನವರು ವಿಡಿಯೋ ಮಾಡಬಾರ್ದಮ್ಮ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು, ಯಾಕಂದರೆ ಅವರು ಹೇಳಿದಾಗ ನಾವು ಕೇಳಬೇಕಲ್ವ. ಹಾಗಾಗಿ ಈಗ ಕಾಲಭೈರವದಲ್ಲಿ ಯಾರು ಏನೂ ಕೇಳಲಿಲ್ಲ, ಎಲ್ಲರೂ ಫೋಟೋಸು ತಗೊಂಡು ವೀಡಿಯೋಸು ಮಾಡಿಕೊಂಡ್ರು. ಆದರೆ ಒಂದೊಂದು ಕ್ಷೇತ್ರದಲ್ಲಿ ಹಲೋ ಇರುತ್ತೆ, ಒಂದೊಂದು ಹತ್ರ ಇರಲ್ಲ. ನಾವು ಕೂಡ ರೂಲ್ಸ್ನ ಫಾಲೋ ಮಾಡಬೇಕಲ್ವ. ಹಾಗಾಗಿ ವಿಡಿಯೋನ ಮಾಡಿಲ್ಲ, ಅಲ್ಲಿ ಸ್ಟಾಪ್ ಮಾಡಿಬಿಟ್ಟೆ. ಇದು ಬಂದು ಒಳಗಡೆ ಮಠದ ಗುರುಗಳೇನಿದ್ದಾರೆ ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಗುರುಗಳ ಆಶೀರ್ವಾದ ತಗೊಂಡು ಮುಂದೆ ಹೋಗ್ತೀವಿ. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳ್ತೀನಿ ಬನ್ನಿ. ಹಾಗೆ ಇಲ್ಲಿ ಮಕ್ಕಳೆಲ್ಲರೂ ಆಶೀರ್ವಾದ ತಗೊಂಡ್ರು. ಗುರುಗಳು ಇದ್ದಾಗಲೂ ಬಂದಿದ್ದಿದ್ದು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹಾಗೆ ಇಲ್ಲಿ ಗಣೇಶ ನೋಡಿ ಕಲ್ಲಲ್ಲೇ ಕೆತ್ತನೆ ಮಾಡಿರುವಂಥದ್ದು ತುಂಬ ಚೆನ್ನಾಗಿತ್ತು. ತುಂಬ ದೊಡ್ಡದಾಗಿದೆ ಗಣೇಶ. ವಿಡಿಯೋನಲ್ಲಿ ನೋಡೋದಕ್ಕೆ ತುಂಬ ಚಿಕ್ಕದು ಅನಿಸುತ್ತೆ, ಆದರೆ ಹಾಗೆ ನೋಡೋದಕ್ಕೆ ತುಂಬ ದೊಡ್ಡದಿದೆ. ಹಾಗೆ ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ನೋಡಿ ಯಾರ್ಯಾರು ಬಂದಿದ್ದಾರೆ ಅಂತ ಈಗ ಗೊತ್ತಾಗ್ತಾ ಇದೆ, ಯಾಕಂದರೆ ಟಿಟಿನಲ್ಲಿ ಹೋಗ್ಬೇಕಾದ್ರೆ ಗೊತ್ತೇ ಆಗಿಲ್ವಲ್ಲ ಕತ್ಲಲ್ಲಿ. ಹಾಗಾಗಿ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲರೂ ಕುತ್ಕೊಂಡು ಇಲ್ಲಿ ಫೋಟೋಸ್ ತಗೊಂಡ್ವಿ. ಯಾವುದಿದ ಗುಹೆ? ಬೇಡಪ್ಪ, ನಾವು ಹೋಗಲ್ಲ, ನಾವು ಮೆಟ್ಲತ್ಬಿಟ್ಟೆ ಹೋಗೋಣ. ಏನು ಮಾಡ್ತೀಯಾ? ನಮ್ಮ ಮನೆಯವ್ರು ನುಗ್ಸ್ಬೇಕು. ನುಗ್ತೀನಿ ಅಂತ ಹೇಳ್ತಾ ಇತ್ತಲ್ಲ ಅಲ್ಲಿ. ಇಲ್ಲೆಲ್ಲ ಬರೀ ಹಳೆ ಫೋಟೋಗಳಿಕ್ಕವ್ರೆ. ಅಯ್ಯಪ್ಪ, ಮೆಟ್ಲಕ್ಕಷ್ಟು ಸುಸ್ತಾಗ್ತೈತೆ. ಹಣ್ಣು ಕಾಯಿಗಳಿದ್ರೆ ಕೊಟ್ಟು ಪೂಜೆ ಮಾಡಿಸ್ಕೊಳ್ಳಿ. ನಂದೀಶ್ವರ ಸ್ವಾಮಿ ಸನ್ನಿಧಾನದಲ್ಲೇ ಅಂತ ಹೇಳ್ಕೊಂಡು ನಿಮ್ಮ ಕಾಣಿಕೆ ಹಣವನ್ನು ಅಲ್ಲೇ ಅರ್ಪಣೆ ಮಾಡಿ ಹೇಳ್ಕೋಬಹುದು. ಮುಂದೆ ಬನ್ನಿ, ಮುಂದೆ ಹಾಕ್ಬಿಟ್ಟವಳೆ ಹಣ್ಣು ಕಾಯಿಗಳಿದ್ರೆ. ಹಾಗೆ ನಾನು ಟಿಯಲ್ಲಿ ಕೂತ್ಕೊಂಡು ಬರಬೇಕಾದ್ರೆ ಕ್ಲಿಪ್ ಹಾಕ್ಕೊಂಡಿದ್ನಲ್ಲ, ಅದು ಮುರಿದೋಗ್ಬಿಡ್ತು. ಮತ್ತು ಒಂದು ಹೇರ್ ಬೆಂಡ್ ಕೂಡ ತಗೊಂಡೋಗಿಲ್ಲ ನಾನು. ಮತ್ತೆ ಇನ್ನೊಂದು ಕ್ಲಿಪ್ ಕೂಡ ತಗೊಂಡೋಗಿರಲಿಲ್ಲ. ನನ್ನ ಕೂದಲೆಲ್ಲ ಮುಂದೆ ಬರ್ತಾಯಿದೆ, ಆದರೂ ಕೂದಲಲ್ಲೇ ಜಡೆ ಹಾಕ್ಕೊಂಡಿದ್ದೆ. ಹಂಗಾಗಿ ಕೂದಲೆಲ್ಲ ಮುಂದೆ ಬರೋದು ಈ ಥರ ಹಿಂಸೆ ಅನ್ನಿಸ್ತು. ಮತ್ತು ಇಲ್ಲಿ ಕೆಳಗಡೆ ಹೋದ್ಮೇಲೆ ಆದಿಚುಂಚನಗಿರಿಯಲ್ಲಿ ಕೆಳಗಡೆ ಹೋದ್ಮೇಲೆ ಕ್ಲಿಪ್ ತಗೊಂಡು ಹಾಕ್ಕೊಂಡು ಆಮೇಲೆ ಹೋದೆ. ಅಲ್ಲಿ ತನಕ ನನಗೊಂಥರ ಹಿಂಸೆ ಅನ್ನಿಸ್ತಾ ಇತ್ತು. ನೋಡಿ ಗಂಗಾಧರೇಶ್ವರ ಸ್ವಾಮಿದು ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೂಡ ತುಂಬ ಚೆನ್ನಾಗಿ ದೇವರು ನೋಡಿ ದರ್ಶನ ಎಲ್ಲ ಚೆನ್ನಾಗಾಯಿತು. ನೋಡಿ ಇಲ್ಲೊಂದು ದೇವರಿದೆ, ಇದು ಗಂಗಾಧರೇಶ್ವರ ಸ್ವಾಮಿ. ಇದು ಇಲ್ಲಿ ದರ್ಶನ ಮಾಡಿಕೊಂಡು ಆಗುತ್ತೆ, ಬಕ್ಕೊಂಡು ಆಗುತ್ತೇನು, ಹೋಗ್ಬೋದು. ಫ್ರೆಂಡ್ಸ್ ನೋಡಿ ಈ ಗುಹೆಯಲ್ಲಿ ನುಗ್ಬಿಟ್ಟು ಈಗ ಮೇಲೆ ಹೋಗ್ತಾ ಇದ್ದೀವಿ. ಯಾವುದು ಸಿದ್ದೇಶ್ವರನ ಇರೋದು? ಗವಿ ಸಿದ್ದೇಶ್ವರಗೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಇದೆ ಹೋಗಿ. ನಲೆ ಇಡಿಸ್ದ, ಅದರಲ್ಲಿ ಗುಹೆಯಲ್ಲಿ ಇಡಿಸ್ದ. ನಿಜ, ಸುಳ್ಳು ಹೇಳ್ಬೇಡ. ಮತ್ತೆ ಹೆಂಗ್ ಬಂದಿದೆ? ಬೆಟ್ಟ ನುಗ್ಬಿಟ್ಟು ಬಂದೇನೋ. ಹೊಟ್ಟೆ ಒಳಗಡೆ ಹೋಗ್ಬಿಡ್ತೈತಿ. ಇನ್ನೊಂದು 3-4 ಸರಿ ಹಂಗೆ ಮಾಡು.
ಇಲ್ಲೆಲ್ಲ ಆಂಟಿ ಹುಷಾರಾಗಿ ಬನ್ನಿ. ಕಲ್ಲುಗಳು ಬಂದವ್ರೆ ಪಾಪ. ಅದೇ ಅಲ್ಲ ಕಲ್ಲು ನೋಡಿ ಹೆಂಗೈತೆ. ಅವ್ರ ಮಗನಾರು ಹತ್ತಲ್ಲ, ಆಂಟಿಯಾರು ಹೊತ್ತೈತೆ. ಕೌಶಿಕ್ ಪರವಾಗಿಲ್ಲ. ಹಾ ಕಾರ್ತಿಕ್ ಸೋಂಬೇರಿ. ಇತ್ತ ಅಲ್ಲಿ ಕುತ್ಕೋ ಆಂಟಿ, ಸೀರೆ ಹಿಡ್ಕೊಡ್ರಿ, ಕಾಲಿಗೆ ತಡಿಯುತ್ತೆ. ನಿಧಾನಕ್ಕೆ ಬನ್ನಿ. ಇದೇ ದೇವಸ್ಥಾನ ತಾನೇ? ಅವಳು ಇಷ್ಟು ಜನ ಇದೆ, ಅವಳು ಬಂದ್ರೆ ಬಾ ನೀನು. ಎಷ್ಟು 40 ಅಡಿ ಮೇಲೆ ಬಂದಿದ್ದೀವಿ. ಎಷ್ಟು ಅಡಿ ಆಯ್ತು? ದೇವಸ್ಥಾನ ಪುಷ್ಕರಣಿ ಅಲ್ಲಿ ಇತ್ತಲ್ಲ, ಅದು ನೋಡಿ. ಫ್ರೆಂಡ್ಸ್ ನೋಡಿ, ನಮ್ಮ ಮನೆಯವರು ವೀಡಿಯೋಗೋಸ್ಕರ ಬೆಟ್ಟ ಹತ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಇವರು ಯಾವಾಗಲೂ ಹತ್ತೇ ಇಲ್ಲ ಅನ್ನೋ ಥರ ಹೇಳ್ತಾವ್ರೆ. ಇಲ್ಲಿ ಗವಿ ಸಿದ್ದೇಶ್ವರ ಇದೆ, ದೇವಸ್ಥಾನ ಇದೆ ಅಂತೆ ಗವಿಯಲ್ಲಿ. ಇಲ್ಲಿ ಬಂಡೆ ಕೆಳಗಡೆ ಗವಿ ಸಿದ್ದೇಶ್ವರ ದೇವರಿದ್ದಾರೆ ನೋಡಿ. ಬಂಡೆ ಒಳಗಡೆ ನಾವು ಒಳಗಡೆ ಗುಹೆ ಥರ ಇದೆ, ಗುಹೆ ಒಳಗಡೆ ಹೋಗಿ ಎತ್ತಿ 2 ಸಲ ಎತ್ತಿ ನಾನು ಕೆಳಗಿಡಲ್ಲ, ಇನ್ನೊಂದ್ಸಲಿ ಕೆಳಗಿಡಿ, ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನೆ ದೇವ್ರು ನೆನೆಸ್ಕೊಂಡು ಇನ್ನೊಂದ್ಸಲಿ ಎತ್ತಿ. ಇಡಿ ಕೆಳಗಿಡಿ. ಏನು ಅನ್ನಿಸ್ತವಲ್ಲ, ಹಗುರ ಅನ್ನಿಸ್ತಾ? ಬರುವಾಗ ನಮ್ಮ ಪ್ರದಕ್ಷಿಣೆ ಬಾರಪ್ಪ, ಆಯುಸ್ಸು ಆರೋಗ್ಯ ಹನ್ನೊಂದು ಕೊಟ್ಟು ಕಾಪಾಡಪ್ಪ ಅಂತ ಕೇಳ್ಕೊಂಡು ಪ್ರದಕ್ಷಿಣೆ ಬನ್ನಿ. ತಾಯ್ತಾ ಕಾಯಿ ಸಿಗ್ತೇವೆ ನೋಡಿ. ಯಾವುದೇ ದೂಷಣೆ ಇದ್ರೂ 1 ರೌಂಡ್ ಸಾಕು, ನಿವಾರಣೆ ಆಗುತ್ತೆ. ಮನೆ ನಿಧಾನ ಕೇಳಿರೋ ಆಂಟಿ, ಹತ್ತೋಗಿ ಹತ್ತು ಬಿಡ್ಬೋದು, ಇಳಿಯೋಕೆ ಕಷ್ಟ. ಅಲ್ಲಿ ಅಷ್ಟೇ ಬರ್ತಾರತ್ತೆ ಬಿಡ, ಅವನಿಗೆ ಯಾಕೆ ಅವನ ಆಸೆ ನೋಡಿ, ಬರ್ತಾವನೆ ಗ್ರಿಪ್ ಆಗಿ ಹೊಡೆದಿಕೊಳ್ಳದೆ ಅಷ್ಟೇ ಇದ್ದು. ಹಿಡ್ಕೊ. ಇಲ್ಲ ಇಲ್ಲ ಬೇಡ, ಇಟ್ಕೊಳ್ತೀಯಾ? ಚೆನ್ನಾಗಿ ಜಾರುತ್ತೆ. ಬಾಲ್ ತರ ಹಿಡ್ಕೊತಾರತ್ತೆ. ಹಿಡ್ಕೊ, ಎಲ್ಲ ಹಿಡ್ಕೊಂಡಿದ್ದು. ಎಷ್ಟು ಮೇಲಿದೆ ಅದರೊಳಗೆ ಗುಹೆ ನೋಡು. ಹೇಳ್ಕೊಳೆ, ಹೊಟ್ಟೆ ಜಾಸ್ತಿ ಬರ್ತೈತೆ. ಮಾಮೂಲಿನೇ ಅದು. ಎಷ್ಟು ಹೇಳ್ಕೊಂಡ್ರು ಆಗಲ್ಲಮ್ಮ, ಎಲ್ಲೂ ಹೋಗಲ್ಲ ಅದು. ಬಿಟ್ಟೆ ಓಡಿದ್ರೆ ಅಲ್ಲಿ ಕೆಳಗೆ ಬಿದ್ದಿರ್ತೀಯ. ಬರ್ಲ ನಾವು ಹೋಗೋಣ. ನಲೆ ಹಿಡ್ಕೊಂತೀಯ ನಲೆ? ಫ್ರೆಂಡ್ಸ್, ಈಗ ಆದಿಚುಂಚನಗಿರಿ ಆಯಿತು. ಕಾಲಭೈರವೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಅವ್ರು ಕರ್ಕೊಂಡೋದ್ಮೇಲೆ ಗೊತ್ತಾಗುತ್ತೆ. ಎಲ್ಲರೂ ಹೊರಡ್ತಾ ಇದ್ದೀವಿ. ಹಾಸನಾಂಬ ದೇವಸ್ಥಾನ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು, ಒಳ್ಳೆ 2 ನಿಮಿಷದಲ್ಲಿ ದರ್ಶನ ಆಗೋಯ್ತು. 300 ರೂಪಾಯಿ ಟಿಕೆಟ್, ಆರಾಮಾಗಿ ಫ್ರೀ ದರ್ಶನಕ್ಕೆ ಹೋಗ್ಬೋದಾಗಿತ್ತು. 1 ಅವರಲ್ಲಿ ಹೋಗಿದ್ರೆ 1 ಅವರ್ ಆಗ್ತಿರ್ಲಿಲ್ಲ. 1 ಅವರ್ ಆಗ್ತಿರಲಿಲ್ಲ, 4 ಅವರ ಕಮ್ಮಿನೇ ಇದ್ರಲ್ಲ. ಏನೋ ಕ್ಯೂ ಎಲ್ಲಿಂದ ಆಯ್ತು ನೋಡಿದ್ರ?
ಹಂಗೆ ಅಂತ 300 ರೂಪಾಯಿ ಟಿಕೆಟಲ್ಲಿ ಬರೀ 2 ನಿಮಿಷ ಹೋಗಿದ್ದು. ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ. ನೆಕ್ಸ್ಟ್ ಎಲ್ಲಿಗೆ ಇವಾಗ ಆದಿಚುಂಚನಗಿರಿ ಆಯಿತು. ನೆಕ್ಸ್ಟು ಯಾವುದು ಹನುಮಾನ್ ಟೆಂಪಲ್ ಇದೆ. ಹನುಮಾನ್ ಟೆಂಪಲ. ಹೋಗಿಲ್ಲ. ಹಾಸನದಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಐತೆ ಆದಿಚುಂಚನಗಿರಿ? ಹಾಸನದಿಂದ ಹಾಸನಾಂಬೆ ದೇವಸ್ಥಾನ. ನಮ್ಮಿಂದ 65 1 ಅವರ್ ಜರ್ನಿ ಆಯ್ತು ಹಂಗಾದ್ರೆ. ಫ್ರೆಂಡ್ಸ್, ಇಲ್ಲಿ ಅನ್ನದಾನ ಕೂಡ ಇರುತ್ತಂತೆ. ಇವಾಗ ಊಟ ಮಾಡಿಕೊಂಡು ಹೊರಡ್ತೀವಿ. ಫ್ರೆಂಡ್ಸ್, ಈಗ ಆದಿಚುಂಚನಗಿರಿ ಆಯಿತು. ನೋಡಿ, ಹೊರಗಡೆ ಬಂದಮೇಲೆ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗು ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.